ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಅದಾನಿ ಎಂಟರ್ಪ್ರೈಸಸ್ ಒಂದು FPO ಬಗ್ಗೆ ಮಾತಾಡ್ಕೊಳ್ಳೋಣ. ಅದಾನಿ ಅವರು ಫ್ರಾಡ್ ಮಾಡಿರೋ ಥರ ಅಲಿಗೇಷನ್ಸ್ ಅವ್ರು ರಿಲೇಟೆಡ್ ಆಗಿ ನೆಗೆಟಿವ್ ಆಗಿ ಬರ್ತಿದ್ರು, ಅದಾನಿ ರಿಲೇಟೆಡ್ ಆಗಿ FPO ಮಾತ್ರ ಕಂಪ್ಲೀಟ್ ಆಗಿ ಸಬ್ಸ್ಕ್ರೈಬ್ ಆಗಿದೆ. ಇದು ಲಾರ್ಜೆಸ್ಟ್ ಪ್ರೈವೇಟ್ FPO. 20,000 crores ಹತ್ರ ಈ FPO ಮೂಲಕ ರೈಸ್ ಮಾಡ್ತೀವಿ ಅಂತ ಹೇಳಿದ ಮೇಲೆ ಇವು ರಿಲೇಟೆಡ್ ಆಗಿ ಅಲಿಗೇಷನ್ಸ್ ಬಂದಿದೆ ಅಲ್ವಾ. ಆ್ಯಕ್ಚುಲಿ ಮಾರ್ಕೆಟಲ್ಲಿರುವಂಥ ಸ್ಟ್ರಾಂಗ್ ಎಕ್ಸ್ಪೆಕ್ಟೇಷನ್ಸು ಇದು ಪಾಸ್ ಆಗಲ್ಲ ಅಂತ. ಬಟ್ ಸ್ಟ್ರೇಂಜ್ಲಿ ಕಂಪ್ಲೀಟ್ ಆಗಿ ಅದಾನಿ ಒಂದು FPO ಅಂತೂ ಸಬ್ಸ್ಕ್ರೈಬ್ ಆಗಿದೆ. ಸೊ ಫಸ್ಟು 50% ಹಣ ಕೇಳ್ತಿದ್ದಾರೆ. ಇವ್ರು ಹೇಳ್ದ ಹಾಗೆ ಈ 3,112 to 3,276 ಇನ್ ಬಿಟ್ವೀನು ಈ ಪ್ರೈಸ್ ಬ್ಯಾಂಡು ಯಾರಾದರೂ ಬಿಡ್ ಮಾಡ್ಬೋದು ಅಂತ ನಮಗೆ 50% ಪೇ ಮಾಡಿ ನೆಕ್ಸ್ಟ್ ಕಮಿಂಗ್ ಡೇಸ್ನಲ್ಲಿ 50% ಪೇ ಮಾಡಿ ಅಂತ ಹೇಳಿದ್ದಾರೆ. ಆದರೆ ಮಾರ್ಕೆಟ್ನಲ್ಲಿ ಪ್ರೆಸೆಂಟ್ ಇರೋವಂಥ ಪ್ರೈಸ್ಗಂದ್ರೂ ಡಿಸ್ಕೌಂಟಲ್ಲಿ ಬಂದಾಗ ಈ IPOನಲ್ಲಿ ಏನಕ್ಕೆ ಪಾರ್ಟಿಸಿಪೇಟ್ ಮಾಡ್ತಾರೆ? ಈವನ್ ಆಚೆನೂ ವ್ಯಾಲ್ಯೂಮ್ಸು ತುಂಬ ಜಾಸ್ತಿನೇ ಇದೆ ಅಲ್ವಾ. ಅದರಿಂದ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಲ್ಲ ಅಂತ ಒಂದು ಎಕ್ಸ್ಪೆಕ್ಟೇಷನ್ಸ್ ಇತ್ತು ಮಾರ್ಕೆಟ್ನಲ್ಲಿ. ಬಟ್ ಅದಕ್ಕೆ ಕೌಂಟರ್ ಆಗಿ ದೊಡ್ಡ ದೊಡ್ಡ ಕ್ವಾಂಟಿಟೀಸ್ ಲೈಕ್ 0.2, 0.1 ಈಕ್ವಿಟೀಸ್ ಬೇಕು ಅನ್ನೋ ಅವರು ಪಾರ್ಟಿಸಿಪೇಟ್ ಮಾಡ್ತಾರಂತ ಅದಾನಿ CFO ಅವರು ನಿನ್ನೆ ಕಮೆಂಟ್ ಮಾಡಿದ್ರು. ಬಟ್ ಫೈನಲಿ ಅದಾನಿ FPO ಅಂತೂ ಸಕ್ಸಸ್ ಆಗಿದೆ. ಆದ್ರೆ ಸ್ವಲ್ಪ ಇಂಪಾರ್ಟೆಂಟ್ ರೂಲ್ಸ್ ಹೇಳ್ಬೇಕಂತ ಅನ್ಕೋತೀನಿ. ಫರ್ದರ್ ಆಗಿ ನಿಮ್ಗಿದು ಜ್ಞಾಪಕ ಇದ್ರೆ ಯೂಸ್ಫುಲ್ ಆಗಿರುತ್ತೆ. ಒಂದು FPO ಪಾಸ್ ಆಗಬೇಕಂದ್ರೆ, ಸಕ್ಸಸ್ ಆಗಬೇಕು ಅಂದ್ರೆ QIP ಪೊಸಿಷನ್ಸ್ ಅಲ್ಲಿ ಒನ್ ಟೈಮ್ ಅದಕ್ಕಂದ್ರೆ ಜಾಸ್ತಿ ಸಬ್ಸ್ಕ್ರಿಪ್ಷನ್ ಆಗಿರಬೇಕು. ಅದು ಅಲ್ಲಿ ಕಂಪ್ಲೀಟ್ ಆಗಿದೆ. ಒನ್ ಟೈಮ್ಗಂದ್ರೂ ಜಾಸ್ತಿ ಸಬ್ಸ್ಕ್ರಿಪ್ಷನ್ ಕಾಣಿಸ್ತಾ ಇದೆ. ಓವರ್ ಆಲ್ ಆಗಿನೂ ಅಬೌವ್ 90% ಸಬ್ಸ್ಕ್ರಿಪ್ಷನ್ ನಡೆದಿರಬೇಕು. ಆವಾಗ್ಲೇನೆ FPO ಪಾಸ್ ಆದಂಗೆ. ಇವೆರಡು ಕ್ರೈಟೀರಿಯಾದಲ್ಲೂ ಇದು ಮೀಟ್ ಆಗಿದೆ. ಇಲ್ಲಿ ಅದಾನಿ ಅವ್ರನ್ನ ಸೇವ್ ಮಾಡಿರೋರು HNIs ಅಂಡ್ QIBs, ಇವರಿಂದಾನೇ ಗುಡ್ ಸಬ್ಸ್ಕ್ರಿಪ್ಷನ್ ಅಂತ ಇವತ್ತು ನಮಗೆ ಕಾಣಿಸಿದೆ. ವೆರಾಸ್ ರಿಟೇಲರ್ಸ್ ಇಂದ ದೊಡ್ಡ ಪಾರ್ಟಿಸಿಪೇಷನ್ ಬರಲಿಲ್ಲ, 11% ಮಾತ್ರನೇ ಸಬ್ಸ್ಕ್ರಿಪ್ಷನ್ ಇತ್ತು. ಬಟ್ ಈ FPO ಸಬ್ಸ್ಕ್ರಿಪ್ಷನ್ ಕಂಪ್ಲೀಟ್ ಆಗ್ತಾ ಇರೋದು ಬ್ಯಾಕು ಸ್ವಲ್ಪ ಫಾರಿನ್ ಫಂಡ್ಸ್. ನಿನ್ನೆ ಬಂದಿರೋಂಥ ಅನೌನ್ಸ್ಮೆಂಟ್ ಪ್ರಕಾರ ಅಬುದಾಬಿಗೆ ಸಂಬಂಧಿಸಿರೋ ಸ್ವಲ್ಪ ಸಂಸ್ಥೆಗಳು ದೊಡ್ಡ ಮೊತ್ತದಲ್ಲಿ ಅದಾನಿ ಈ FPOನಲ್ಲಿ ಸಬ್ಸ್ಕ್ರೈಬ್ ಮಾಡಿರೋ ಥರ ಅಪ್ಡೇಟ್ಸ್ ಇದೆ. ಈ ಅದಾನಿ ಗ್ರೂಪ್ ರಿಲೇಟೆಡ್ ಆಗಿ ಬರ್ತಿರೋಂಥ FPO ಮೇಲೆ ನಮಗೆ ಸ್ಟ್ರಾಂಗ್ ಕಾನ್ಫಿಡೆನ್ಸ್ ಇದೆ ಅಂತ ಅವರ ಮಾತನ್ನು ಅಬುದಾಬಿಗೆ ಸಂಬಂಧಿಸಿರೋ ಸ್ವಲ್ಪ ಸಂಸ್ಥೆಗಳಿಂದ ಕೇಳಿಸ್ತಾ ಇದೆ. ಅವರ ಪಾರ್ಟಿಸಿಪೇಷನ್ ಇಂದ ಇವತ್ತು FPO ಕಂಪ್ಲೀಟ್ ಸಬ್ಸ್ಕ್ರೈಬ್ ಆಗಿದೆ. ಆಕ್ಚುಲ್ ಆಗಿ ಇದು ತುಂಬಾ ಇಂಪಾರ್ಟೆಂಟ್. ಇವತ್ತೇನಾದರೂ FPO ಸಬ್ಸ್ಕ್ರಿಪ್ಷನ್ ಕಂಪ್ಲೀಟ್ ಆಗಿಲ್ಲ ಅಂದರೆ ದೆನ್ ಅದು ಅದಾನಿ ರಿಲೇಟೆಡ್ ಆಗಿ ಫರ್ದರ್ ಆಗಿ ನೆಗೆಟಿವ್ ಸೆಂಟಿಮೆಂಟ್ ಅಂಡ್ ಬ್ಯಾಂಕ್ಸ್ ರಿಲೇಟೆಡ್ ಆಗಿನೂ ಸೆಲ್ಲಿಂಗ್ ಸೆಂಟಿಮೆಂಟ್ನ ಕ್ರಿಯೇಟ್ ಮಾಡೋದೇನು. ಬಟ್ ಕಂಪ್ಲೀಟ್ ಸಬ್ಸ್ಕ್ರಿಪ್ಷನ್ FPOನಲ್ಲಿ ಆಗ್ತಾ ಇರೋದು ಅದಾನಿ ಅವ್ರನ್ನ ಸ್ಟಿಲ್ ಕ್ಯಾಪಿಟಲ್ ಮಾರ್ಕೆಟ್ನು ನಂಬ್ಕೊಂಡಿರೋರಿಗೆ ಒಂದು ಕಾನ್ಫಿಡೆಂಟ್ನ ಅಟ್ಲೀಸ್ಟ್ ಇವತ್ತು ಅದಾನಿ ಸ್ಟಾಕ್ಸ್ ಒಂದು, ಬ್ಯಾಂಕಿಂಗ್ ಸ್ಟಾಕ್ಸ್ ಒಂದು ಸೆಲ್ ಆಫ್ ಆಗದೆ ಈ FPO ರಿಲೇಟೆಡ್ ಆಗಿ ಪಾಸಿಟಿವ್ ಸೆಂಟಿಮೆಂಟ್ ಅಂತೂ ಕಾಣಿಸಿದೆ. ಫ್ರೆಂಡ್ಸ್, ನಾಳೆ ದಿವಸ ಸೆಂಟ್ರಲ್ ಗೌರ್ಮೆಂಟ್ ಬಡ್ಜೆಟ್ 2023 ಅನೌನ್ಸ್ಮೆಂಟ್ ಆಗತ್ತಲ್ವಾ. ಸೊ ಈ ಬಡ್ಜೆಟ್ನಲ್ಲಿ ಮಾರ್ಕೆಟ್ ಅಂತೂ ತುಂಬ ವೋಲ್ಟೈಲಿಟಿ ಮಾಡುವಂಥ ಅವಕಾಶ ಇದೆ. ಒಂದು ವೇಳೆ ಗೌರ್ಮೆಂಟಿಂದ ಯಾವುದಾದ್ರೂ ಸೆಕ್ಟರ್ ರಿಲೇಟೆಡ್ ಆಗಿ ಪಾಸಿಟಿವ್ ಅನೌನ್ಸ್ಮೆಂಟ್ ಬಂದರೆ ಆ ಸೆಕ್ಟರ್ನಲ್ಲಿ ನಮಗೆ ಪಾಸಿಟಿವ್ ಮೊಮೆಂಟಮ್ ನೋಡ್ತೀವಿ ಅಲ್ವಾ. ಅಥವಾ ನೆಗೆಟಿವ್ ಸೆಂಟಿಮೆಂಟ್ಸ್ ಬಂದರೂ ಆ ಸೆಕ್ಟರ್ಸ್ನ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಹೇಳಿ ಮಾರ್ಕೆಟ್ನಲ್ಲಿ ಸ್ವಲ್ಪ ನೆಗೆಟಿವ್ ಸ್ಟೇಟ್ಮೆಂಟ್ಸ್ ಏನಾದರೂ ಬಂದರೆ ಮಾರ್ಕೆಟ್ನ ಇಂಪ್ಯಾಕ್ಟ್ ಮಾಡುತ್ತೆ ಅಲ್ವಾ. ಲಾಸ್ಟ್ 12 years ಇಂದ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಬಡ್ಜೆಟ್ ಅನೌನ್ಸ್ ಮಾಡಿದಾಗಲೂ ಸ್ಟಾಕ್ ಮಾರ್ಕೆಟ್ ಹೇಗೆ ಮೂವ್ ಆಗಿದೆ ಅನ್ನೋದು ಇಲ್ಲಿ ಸ್ಕ್ರೀನ್ ಮೇಲೆ ನೋಡಬಹುದು. ಅಂಡ್ ಈ ಬಡ್ಜೆಟ್ನಲ್ಲಿ ನೀವು ಮೋಸ್ಟ್ ಆಫ್ ದಿ ಇಯರ್ಸ್ ಅಲ್ಲಿ ನೋಡಿದ ಹಾಗೆ ಮಾರ್ಕೆಟ್ನಲ್ಲಿ ಭಾರಿ ಮೊತ್ತದಲ್ಲಿ ವೋಲ್ಟಾಲಿಟಿ ಕಾಣಿಸ್ತಾ ಇದೆ. ಅಂಡ್ ಎಲ್ಲದಕ್ಕೂ ಜಾಸ್ತಿ 2021ನಲ್ಲಿ ಸೆಂಟ್ರಲ್ ಬಡ್ಜೆಟ್ ಅನೌನ್ಸ್ಮೆಂಟ್ ಮಾಡಿದಾಗ ಮಾರ್ಕೆಟ್ನಲ್ಲಿ 4.94% ವೋಲ್ಟಾಲಿಟಿ ಕಾಣಿಸಿದೆ. ಸೊ ಅದಕ್ಕೋಸ್ಕರ ಈ ಬಡ್ಜೆಟ್ ಟೈಮಲ್ಲಿ ಸ್ವಲ್ಪ ಹುಷಾರಾಗಿರಿ. ಬೆಟರ್ ಏನಾದರೂ ಸರಿ ಶಾರ್ಟ್ ಟರ್ಮಲ್ಲಿ ಡಿಸಿಷನ್ ತಗೊಳ್ಳೋಣ ಅಂತ ಅನ್ಕೊಳ್ಳೋರು ಸ್ವಲ್ಪ ಯೋಚನೆ ಮಾಡಿ ಗೌರ್ಮೆಂಟ್ ಅನೌನ್ಸಸ್ ಮಾಡಿರೋಂಥ ಬಡ್ಜೆಟ್ನ ಕ್ಲಿಯರಾಗಿ ಅರ್ಥ ಮಾಡ್ಕೊಂಡ್ಮೇಲೆ ನಿಮ್ಮ ಡಿಸಿಷನ್ ತಗೊಳ್ಳೋದು ಬೆಟರ್. ಏನಕ್ಕಂದರೆ ಮಾರ್ಕೆಟ್ನಲ್ಲಿ ವೋಲ್ಟಾಲಿಟಿ ಅನ್ನೋದು ಬಡ್ಜೆಟ್ ಡೇಸಲ್ಲಿ ತುಂಬ ಜಾಸ್ತಿ ಇರುತ್ತೆ. ನೀವು ಅದು ಸ್ಕ್ರೀನ್ ಮೇಲೇನೂ ಗಮನಿಸಬಹುದು. ಯಾವ ಇಯರ್ ಬಡ್ಜೆಟ್ ಟೈಮಲ್ಲಾದರೂ ಮಾರ್ಕೆಟ್ ಎಷ್ಟು ರಿಯಾಕ್ಟ್ ಆಗಿದೆ ಅನ್ನೋದು. ಅಂಡ್ ಅದಲ್ಲದೆ ಲಾಸ್ಟ್ 20 years ಇಂದನೂ ಬಡ್ಜೆಟ್ ಅನೌನ್ಸ್ಮೆಂಟ್ ಟೈಮಲ್ಲಿ ಯಾವ ಸೆಕ್ಟರ್ ಹೇಗೆ ರಿಯಾಕ್ಟ್ ಅನ್ನೋದು ನೀವು ಇಲ್ಲಿ ನೋಡಬಹುದು. ಈ 20 yearsನಲ್ಲಿ ಮೋಸ್ಟ್ ಆಫ್ ದಿ ಟೈಮ್ಸು FMCG ಸೆಕ್ಟರ್ನು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಓನ್ಲಿ 6 ಬಜೆಟ್ ಸೆಷನ್ಸಲ್ಲಿ ಮಾತ್ರನೇ FMCG ಸೆಕ್ಟರು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಈ FMCG ಸೆಕ್ಟರ್ ಅನ್ನೋದು ಜಾಸ್ತಿ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ರೆ ಆಯಿಲ್ ಅಂಡ್ ಗ್ಯಾಸ್, IT ಕನ್ಸ್ಯೂಮರ್ ಡ್ಯೂರಬಲ್ಸ್ ಮಾತ್ರ ಸ್ವಲ್ಪ ಜಾಸ್ತಿ ಸಲ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಓನ್ಲಿ 7 times ಮಾತ್ರನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಸೊ ಈ ತರ ಬಡ್ಜೆಟ್ ಟೈಮ್ನಲ್ಲಿ ಗೌರ್ಮೆಂಟ್ ಅನೌನ್ಸ್ ಮಾಡೋದ್ರಿಂದ ವೇರಿಯಸ್ ಸೆಕ್ಟರ್ಸ್ನಲ್ಲೂ ನಾವು ಮ್ಯಾಸಿವ್ ಮೂವ್ಮೆಂಟಮ್ ನೋಡುವಂಥ ಅವಕಾಶ ಇದೆ. ಸೊ ಅದಕ್ಕೋಸ್ಕರ ಈ ಗೌರ್ಮೆಂಟ್ ಅನೌನ್ಸ್ ಮಾಡುವಂಥ ಬಡ್ಜೆಟಲ್ಲಂತೂ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡ್ಮೇಲೆ ನಾವು ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಆಗಿ ಅಥವಾ ಟ್ರೇಡಿಂಗ್ ರಿಲೇಟೆಡ್ ಆಗಿ ಡಿಸಿಷನ್ ತಗೊಳ್ಳೋದು ಬೆಟರ್ ಆಗುತ್ತೆ. ಆ್ಯಕ್ಚುಲಿ ಬಡ್ಜೆಟ್ ಅಂದ ತಕ್ಷಣ ನಮಗೆ ಜಾಸ್ತಿ ಜ್ಞಾಪಕ ಬರೋವಂಥರಲ್ಲಿ ಫಸ್ಟ್ ಸ್ಟಾಕ್ ಆಗಿ ITC ಇರುತ್ತೆ. ಅಂಡ್ ಕರೆಂಟ್ಲಿ ಇರುವಂಥ ಎಸ್ಟಿಮೇಟ್ಸ್ ಪ್ರಕಾರ ಜಫ್ರೀಸ್ ಅವ್ರು ಹೇಳ್ತಿರೋದು NCCD ಟ್ಯಾಕ್ಸ್ ಮೀನ್ಸ್ ನ್ಯಾಷನಲ್ ಕ್ಲೈಮೇಟರಿ ಅಂಡ್ ಕಾಂಟಿಂಜೆಂಟ್ ಡ್ಯೂಟಿ ಟ್ಯಾಕ್ಸ್ ಲೆಸ್ ದ್ಯಾನ್ 5% ಒಂದು ವೇಳೆ ಸೆಂಟ್ರಲ್ ಗೌರ್ಮೆಂಟ್ ಜಾಸ್ತಿ ಮಾಡ್ತಾ ಇದ್ರೆ ಇದು ITCಗೆ ಪಾಸಿಟಿವ್ ಅಂತ ಹೇಳ್ತಿದ್ದಾರೆ.
ಸೊ ಒಂದು ವೇಳೆ ಬಡ್ಜೆಟ್ನಲ್ಲಿ NCCD ಟ್ಯಾಕ್ಸ್ ಲೆಸ್ ದ್ಯಾನ್ 5% ಅಂದರೆ ಜಾಸ್ತಿ ಮಾಡ್ತಾ ಇದ್ರೆ ಬರ್ತಿರೋ ಅಪ್ಡೇಟ್ಸು ITCನ ಪಾಸಿಟಿವ್ ಆಗಿ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಜ್ಞಾಪಕ ಇಟ್ಕೊಳ್ಳಿ. ಅದೇನು ಟ್ಯಾಕ್ಸ್ ಜಾಸ್ತಿ ಮಾಡ್ತಾ ಇದ್ರೆ ಪಾಸಿಟಿವ್ ಹೇಗಾಗತ್ತೆ ಫ್ರೆಂಡ್ಸ್? ತುಂಬಾ ಟೈಮ್ ಬ್ಯಾಕ್ ನಾನು ಟೊಬ್ಯಾಕೋ ರಿಲೇಟೆಡ್ ಆಗಿ ಟ್ಯಾಕ್ಸಸ್ನ ಜಾಸ್ತಿ ಮಾಡಿಲ್ಲ. ನಾಳೆ ಖಂಡಿತವಾಗ್ಲೂ ಜಾಸ್ತಿ ಮಾಡ್ತಾರೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ. ಇಫ್ ಇನ್ ಕೇಸ್ ಆಕ್ಚುಲಿ ಜಾಸ್ತಿ ಮಾಡೇ ಇಲ್ಲ ಅಂದ್ರೆ ಅದೊಂದು ಸ್ಟ್ರಾಂಗ್ ಪಾಸಿಟಿವ್. ಒಂದು ವೇಳೆ ಅದು ಮಾಡ್ತಿರೋದು NCCD ಟ್ಯಾಕ್ಸ್ ರಿಲೇಟೆಡ್ ಆಗಂತೂ ಟೊಬ್ಯಾಕೋ ರಿಲೇಟೆಡ್ ಆಗಿ ಲೆಸ್ ದ್ಯಾನ್ 5% ಇದ್ರೆ ಅದು ಪಾಸಿಟಿವ್ ಅಂತ ಅಪ್ಡೇಟ್ ಮಾಡ್ತಿದ್ದಾರೆ. ಇವನ್ ಆ ಥರ ಟ್ಯಾಕ್ಸ್ ಜಾಸ್ತಿ ಮಾಡಿದ್ರು ಪ್ರಿಪೋರ್ಷನಲ್ ಆಗಿ ಇನ್ಕ್ರಿಮೆಂಟಲ್ ಆಗಿ ಟೈಮ್ ಟು ಟೈಮ್ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಹೋದ್ರೂ ಇಲ್ಲಿಗಲ್ ಮಾರ್ಕೆಟ್ಗೆ ಟೊಬ್ಯಾಕೋ ರಿಲೇಟೆಡ್ ಆಗಿ ಮಾರ್ಕೆಟ್ಗೆ ಸ್ಕೋಪ್ ಇಲ್ಲದೆ ಲೀಗಲ್ ಮಾರ್ಕೆಟ್ ಗ್ರೋ ಆಗೋದಕ್ಕೆ ಚಾನ್ಸ್ ಇದೆ ಅಂತ. ಇನ್ ದಟ್ ಕೇಸ್ ಈ ಥರ ITC ರಿಲೇಟೆಡ್ ಆಗಿ ಟಾರ್ಗೆಟ್ನ 415 ಆಗಿ ಎಕ್ಸ್ಪೆಕ್ಟ್ ಮಾಡ್ತಿರೋ ಹತ್ರ ಜೆಫ್ರೀಸ್ ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ಅಂಡ್ ಇವರು ಅಲ್ಲದೆ ಜನರಲ್ ಬಡ್ಜೆಟ್ ಅಲ್ಲದೆ ನೇಮ್ಸ್ ನಾವು ಕೇಳ್ತಾ ಇರ್ತೀವಲ್ವಾ, ಫಿಸಿಕಲ್ ಡೇಟ್ಸ್, GDP, ಕೆಪೆಕ್ಸ್ ಅಂಡ್ ಈ ಕೆಪೆಕ್ಸ್ ಅಲ್ಲೂ ರೈಲ್ವೇಸ್ ರಿಲೇಟೆಡ್ ಆಗಿ ರೋಡ್ಸ್ ಅಂಡ್ ಹೈವೇಸ್ ರಿಲೇಟೆಡ್ ಆಗಿ ಜಾಸ್ತಿ ನಾವು ಕೇಳ್ತಾ ಇರ್ತೀವಲ್ವಾ. ಇವೆಲ್ಲಾನು ಸ್ಟಾರ್ಟಿಂಗ್ ಅಲ್ಲೇ ಕೇಳಿಸತ್ತೆ, ಅದಾದ್ಮೇಲೆ ರೂರಲ್ ಸ್ಕೀಮ್ಸ್ ಬರುತ್ತೆ. ಅಂಡ್ ಇದು ಇಂಪಾರ್ಟೆಂಟ್, ಕ್ಯಾಪಿಟಲ್ ಗೈನ್ ಟ್ಯಾಕ್ಸ್ ಮಾರ್ಕೆಟ್ ಅಲ್ಲಿರುವಂಥ ಎಕ್ಸ್ಪೆಕ್ಟೇಷನ್ಸ್ ಪ್ರಕಾರ ಈಗಿರೋದಕ್ಕಂದ್ರೂ ಅದನ್ನು ಜಾಸ್ತಿ ಮಾಡ್ತೀವಿ ಅಂತ. ಒಂದು ವೇಳೆ ಆ ಥರ ಜಾಸ್ತಿ ಮಾಡ್ತಾ ಇದ್ರೆ ಇದು ನಮ್ಮ ಮಾರ್ಕೆಟ್ಗೆ ನೆಗೆಟಿವ್. ಒಂದು ವೇಳೆ ಆ ಥರ ಯಾವ ಡಿಸಿಷನ್ ಬರ್ತಿಲ್ಲ ಅಂದರೆ ಅದು ಮಾರ್ಕೆಟ್ಗೆ ಪಾಸಿಟಿವ್. ಆ್ಯಂಡ್ ಇವನ್ STT ರಿಲೇಟೆಡ್ ಆಗಿ ಟ್ಯಾಕ್ಸ್ನ ಇನ್ನೊಂದ್ಸಲಿ ರಿಲುಕ್ ಮಾಡಿ ಅದನ್ನು ತೆಗಿತಾರಂತ, ಮೀನ್ಸ್ ರಿಮೂವ್ ಮಾಡ್ತಾರಂತ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ. ಆ್ಯಂಡ್ ಪ್ರೀವಿಯಸ್ಲಿ ಪ್ರಕಟಣೆ ಮಾಡಿದ ಹಾಗೆ PLI ಸ್ಕೀಮ್ಸ್ ಇನ್ನೂ ಕಂಟಿನ್ಯೂ ಮಾಡ್ತಾರೆ ಅಂತ, ಅಂಡ್ ಡಿಸ್ಇನ್ವೆಸ್ಟ್ಮೆಂಟ್ ಟಾರ್ಗೆಟ್ ರಿಲೇಟೆಡ್ ಆಗಿ ಅಪ್ಡೇಟ್ ಮಾಡ್ತಾರೆ ಅಂತ, ಅಂಡ್ ಇನ್ಕಮ್ ಟ್ಯಾಕ್ಸ್ ರಿಲೇಟೆಡ್ ಆಗಿ ಸ್ವಲ್ಪ ಕಡೆ ಅಂತೂ 5 lakhsವರೆಗೂ ಯಾವ ಥರ ಟ್ಯಾಕ್ಸ್ ಇಲ್ಲೇ ನೋಡ್ಬೇಕನ್ನೋ ಥರ, ಇನ್ನೊಂದು ಕಡೆ ಆದರೆ 10 lakhsವರೆಗೂ ಯಾವ ಥರ ಟ್ಯಾಕ್ಸ್ ಇಲ್ಲೇ ನೋಡ್ಬೇಕನ್ನೋ ಥರ ಅಪ್ಡೇಟ್ಸ್ ಮಾಡ್ತಿದ್ದಾರೆ. ಆದರೆ ಮಾರ್ಕೆಟ್ ಅದನ್ನು ದೊಡ್ಡದಾಗಿ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ಇನ್ಕಮ್ ಟ್ಯಾಕ್ಸ್ನಲ್ಲಿ ಈ ಥರ ಬಿಗ್ ಚೇಂಜಸ್ ಬರುತ್ತೆ ಅಂತ, ಮೀನ್ಸ್ ಅಲ್ಲಿ ಇನ್ನೂ ದೊಡ್ಡ ಎಕ್ಸ್ಪೆಕ್ಟೇಷನ್ಸ್ ಏನೂ ಇಲ್ಲ. ಬಟ್ ಇದಕ್ಕೆ ಮುಂಚೆ ಅನ್ಕೊಂಡ ಹಾಗೆ ಟೊಬ್ಯಾಕೋ ರಿಲೇಟೆಡ್ ಆಗಿ ಟ್ಯಾಕ್ಸ್ ಅನ್ನೋದು ಲಾಸ್ಟ್ 2 years ಇಂದ ಟಚ್ ಮಾಡಿಲ್ಲ. ಅದರಿಂದ ಈ ಸಲ ಜಾಸ್ತಿ ಮಾಡ್ತಾರೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ. ಸೊ ಓವರ್ ಆಲ್ ಬಿಗ್ ಎಕ್ಸ್ಪೆಕ್ಟೇಷನ್ಸ್ ಯಾವುದಾದ್ರೂ ಇದೆ ಅಂದರೆ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆಗಿ ಒಂದು ವೇಳೆ ಅದು ಟಚ್ ಮಾಡಿಲ್ಲ ಅಂದರೆ ಅದು ಮಾರ್ಕೆಟ್ಗೆ ಪಾಸಿಟಿವ್, ಟಚ್ ಮಾಡ್ತಾ ಇದ್ರು ಅದು ಡೆಫಿನೆಟ್ಲಿ ನೆಗೆಟಿವ್. ಒಂದು ವೇಳೆ STT ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ರಿಮೂವ್ ಮಾಡ್ತಾ ಇದ್ರೆ ಅದನ್ನು ಮಾರ್ಕೆಟ್ಗೆ ಪಾಸಿಟಿವ್. ಅಂಡು ಯಾವ್ಯಾವ ಸ್ಟಾಕ್ಸು ಬಡ್ಜೆಟ್ನಲ್ಲಿ ಹೇಗೆ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಈ ವಿಡಿಯೋದಲ್ಲಿ ಮಾತಾಡ್ಕೊಂಡಿದ್ವಲ್ವಾ. ಇದರ ಜೊತೆಗೆ ಒಂದು PDF ಕಾಪಿ ನಾನು ಟೆಲಿಗ್ರಾಮ್ನಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ಇದರಲ್ಲಿ ಸ್ಟಾರ್ಟಿಂಗಲ್ಲಿ ನಾರ್ಮಲ್ ಬಡ್ಜೆಟ್ ರಿಲೇಟೆಡ್ ಆಗಿ ಮ್ಯಾರ್ಕೋ ಎಕನಾಮಿಕ್ ಡೇಟಾ ಜೊತೆಗೆ ಡೌನ್ ಸೈಡ್ಗೆ ಮೂವ್ ಆದರೆ ಪರ್ಟಿಕ್ಯುಲರ್ ಆಗಿ ಸ್ಟಾಕ್ಸ್ ಅಂಡು ಆ ಸ್ಟಾಕ್ಸ್ ರಿಲೇಟೆಡ್ ಆಗಿ ಬಡ್ಜೆಟ್ನಲ್ಲಿ ಯಾವ್ಯಾವ ಅಪ್ಡೇಟ್ ಬಂದರೆ ಯಾವ ಸ್ಟಾಕ್ಸ್ಗೆ ಪಾಸಿಟಿವ್, ಮೀನ್ಸ್ ಇನ್ನೂ ಜಾಸ್ತಿ ಬೆಳೆಯೋದಕ್ಕೆ ಚಾನ್ಸ್ ಇದೆ, ಯಾವ ಅಪ್ಡೇಟ್ಸ್ಗೆ ಯಾವ ಸ್ಟಾಕ್ಸ್ ಹೇಗೆ ರಿಯಾಕ್ಟ್ ಆಗುತ್ತೆ ಅನ್ನೋದು 10th ಸ್ಲೈಡಲ್ಲಿ ನಮಗೆ ಕಾಣಿಸುತ್ತೆ. ಈ PDFನಲ್ಲಿ ಇದರಲ್ಲಿ ಲೈಫ್ ಇನ್ಶೂರೆನ್ಸು, ಬ್ಯಾಂಕ್ಸು, ಟೆಕ್ಸ್ಟೈಲ್ಸು ಅಂಡ್ ರಿಟೇಲ್ ಸ್ಪೇಸಲ್ಲಿ ಯಾವ್ಯಾವ ಅಪ್ಡೇಟ್ಸು ಅದನ್ನು ಪಾಸಿಟಿವ್ ಆಗಿ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಪ್ರೆಸೆಂಟ್ ಇರೋ ಎಕ್ಸ್ಪೆಕ್ಟೇಷನ್ ಪ್ರಕಾರ ಡೇಟಾ ಇರುತ್ತೆ. ಸೊ ಈ ವಿಡಿಯೋದಲ್ಲಿರುವಂಥ ಡೇಟಾನ ಅಂಡ್ PDF ರಿಲೇಟೆಡ್ ಆಗಿರುವಂಥ ಡೇಟಾ ಎರಡನ್ನೂ ನೀವು ಗಮನಿಸಿದ್ರೆ ಎಂಟೈರ್ ಸ್ಟಾಕ್ಸ್ ರಿಲೇಟೆಡ್ ಆಗಿ ನಿಮ್ಗೊಂದು ಕ್ಲಾರಿಟಿ ಅಂತೂ ಡೆವಲಪ್ ಆಗುತ್ತೆ. ನಾಳೆ ಯಾವ್ಯಾವ ಅಪ್ಡೇಟ್ ಬರ್ತಿದ್ರು ಯಾವ ಥರ ಸ್ಟಾಕ್ಸ್ ರಿಯಾಕ್ಟ್ ಆಗುತ್ತೆ ಅನ್ನೋದು ಸ್ಟ್ರಾಂಗ್ಲಿ ರೆಕಮೆಂಡೆಡ್ ಈ ವಿಡಿಯೋದಲ್ಲಿ ಅಂಡ್ ಈ PDF ಟೆಲಿಗ್ರಾಮ್ನಲ್ಲಿನೂ ಇಡ್ತಿದ್ದೀನಿ, ತಪ್ಪದೇ ಗಮನಿಸೋಕೆ ಪ್ರಯತ್ನ ಮಾಡಿ. ನೆಕ್ಸ್ಟು ಹೆಲ್ತ್ ಕೇರ್ ಸ್ಟಾಕ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಜಾಸ್ತಿ ಫಾಲ್ ಕಾಣಿಸ್ತಾ ಇದೆ ಅಲ್ವಾ, ಕಾನ್ಸ್ಟೆಂಟ್ ಆಗಿ FI ಸೆಲ್ ಮಾಡ್ತಿರೋಂಥ 5 ಹೆಲ್ತ್ ಕೇರ್ ಸ್ಟಾಕ್ಸ್ ಬಗ್ಗೆ ಗಮನಿಸೋಣ. ಈ ಎಕನಾಮಿಕ್ ಟೈಮ್ಸ್ ಅವರು ಪಬ್ಲಿಷ್ ಮಾಡ್ತಿರೋ ಪ್ರಕಾರ ಫಸ್ಟ್ ಸ್ಟಾಕು ಫೆರಿಮಾಲ್ ಎಂಟರ್ಪ್ರೈಸಸ್. ಫೆರಿಮಾಲ್ ಎಂಟರ್ಪ್ರೈಸಸ್ಸಿಂದ ಫೆರಿಮಾಲ್ ಫಾರ್ಮಾ ಸಪ್ರೇಟ್ ಆಗಿದೆ ಅಲ್ವಾ, ಬಟ್ ಸ್ಟಿಲ್ ಇದು ಹೆಲ್ತ್ ಕೇರ್ ಸ್ಟಾಕ್ಸ್ನಲ್ಲಿ ಪ್ರೆಸೆಂಟ್ ಮಾಡ್ತಿದ್ದಾರೆ. ಈಗಂತೂ ಫೆರಿಮಾಲ್ ಎಂಟರ್ಪ್ರೈಸಸ್ನಲ್ಲಿ NBFC ಬಿಸ್ನೆಸ್ ಮಾತ್ರನೇ ಇದೆ, ಫೆರಿಮಾಲ್ ಫಾರ್ಮಾ ಸಪ್ರೇಟ್ ಎಂಟಿಟಿ ಆಗಿ ಲಿಸ್ಟ್ ಆಗಿದೆ. ಅದರಿಂದ ಇದನ್ನು ಸೈಡಿಗೆ ಇಟ್ಟರೆ ಹೆಲ್ತ್ ಕೇರ್ ಸ್ಪೇಸ್ನಲ್ಲಿ ಇದಲ್ಲದೆ ಗ್ಲ್ಯಾನ್ ಫಾರ್ಮಾ, ಅಲಬಿಕ್ ಫಾರ್ಮಾಸ್ಯೂಟಿಕಲ್, ಸನಫಿ ಇಂಡಿಯಾ, ದಿವಿಸ್ ಲ್ಯಾಬ್ಸ್ ಇವೆಲ್ಲದರಲ್ಲೂ ನಾವು ಗಮನಿಸ್ತಾ ಇದ್ದರೆ ಕಾನ್ಸ್ಟೆಂಟ್ ಆಗಿ FIs ಒಂದು ಹೋಲ್ಡಿಂಗು ಲಾಸ್ಟ್ 4 ಕ್ವಾರ್ಟರ್ಸಿಂದ ಕಂಟಿನ್ಯೂಸ್ಲಿ ಕಮ್ಮಿ ಆಗ್ತಿದೆ. ಅಂದರೆ ಇಂಡಿವಿಜುವಲ್ ಸ್ಟಾಕ್ಸ್ ರಿಲೇಟೆಡ್ ಆಗಿ ಇರೋವಂಥ ವೀಕ್ನೆಸ್ಸು ಲೈಕ್ ನೆಗೆಟಿವ್ ಐ ಥಿಂಕ್ ಇಲ್ಲೂ ಇವರು ಮೆನ್ಷನ್ ಮಾಡ್ತಿದ್ದಾರೆ. ಎವ್ರಿ ಸ್ಟಾಕು ಆ ಸ್ಟಾಕ್ ರಿಲೇಟೆಡ್ ಆಗಿರೋಂಥ ಡೌನ್ಫಾಲ್ ಇನ್ FIs ಹೋಲ್ಡಿಂಗ್ ಅಂಡ್ ಹಾಗೆ ಅವರ ವೀಕ್ನೆಸ್ಸು ರೀಸೆಂಟ್ ಕ್ವಾರ್ಟರ್ನಲ್ಲಿ ಹೇಗಿದೆ ಅಂತ ಆ ಸ್ಟಾಕ್ಸ್ ರಿಲೇಟೆಡ್ ಆಗಿ ಡೇಟಾ ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುತ್ತೆ. ನೆಕ್ಸ್ಟು M&M ಬಗ್ಗೆ ಮಾತಾಡ್ಕೊಳ್ಳೋಣ. ಸ್ಟಾಕ್ ಇವತ್ತು 3.5% ರ್ಯಾಲಿ ಆಗಿದೆ. ಇದರ ಬ್ಯಾಕ್ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಇದೆ. ಇವರು January 26ನ ಇವರ ಎಲೆಕ್ಟ್ರಿಕ್ ವೆಹಿಕಲ್ಸು XUV400 ಎಲೆಕ್ಟ್ರಿಕ್ ವೆಹಿಕಲ್ ಬುಕಿಂಗ್ಸ್ನ ಲಾಂಚ್ ಮಾಡಿದ್ದಾರೆ. ಅಲ್ಲಿಂದ ಇಲ್ಲಿವರೆಗೂ ನಿಯರ್ಲಿ 4 ಡೇಸಲ್ಲಿ 10,000 ಹತ್ರ ಬುಕಿಂಗ್ಸ್ ಬಂದಿದೆ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಈ ಅಪ್ಡೇಟ್ ಆದಮೇಲೆ ನೋಮ್ರಾ ಅವ್ರು ಹೇಳ್ತಿರೋದು ಎಕ್ಸ್ಪೆಕ್ಟೇಷನ್ಸ್ ಅಂದರೆ ಜಾಸ್ತಿ XUV400 ಎಲೆಕ್ಟ್ರಿಕ್ ವೆಹಿಕಲ್ಸ್ ಡಿಮ್ಯಾಂಡ್ ಜಾಸ್ತಿ ಇದೆ. ಅದರಿಂದ ಅಪ್ಕಮಿಂಗ್ ಟೈಮ್ಸಲ್ಲೂ ಪರ್ ಮಂತು 3,000 to 5,000 ವೆಹಿಕಲ್ಸ್ ಬುಕಿಂಗ್ಸು ಇವರು ಎಕ್ಸ್ಪೆಕ್ಟ್ ಮಾಡ್ತಿರೋ ಥರ ಸ್ಟಾಕ್ ಟಾರ್ಗೆಟ್ನ 1,616 ರೂಪೀಸ್ ಅವ್ರು ಕೊಡ್ತಾ ಇರೋದು ಸ್ಟಾಕ್ ಮೂವ್ ಬ್ಯಾಕ್ ಇರೋವಂಥ ಇಂಪಾರ್ಟೆಂಟ್ ರೀಸನ್ ಆಗಿ ಕಾಣಿಸ್ತಾ ಇದೆ. ನೆಕ್ಸ್ಟು
ಲಾರಸ್ ಲ್ಯಾಬ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವತ್ತು ನೀವು ಗಮನಿಸಿದ್ರೆ ಲಾರಸ್ ಲ್ಯಾಬ್ ಸ್ಟಾಕ್ ಫಾಲ್ ಆಗಿದೆ ಅಲ್ವಾ. ಇನ್ಫ್ಯಾಕ್ಟ್ ಮಾರ್ನಿಂಗ್ ಸೆಷನಲ್ಲಿ ಮೋರ್ ದೆನ್ 5% ಕರೆಕ್ಟ್ ಆಗಿದೆ. ಬಟ್ ಓವರಾಲ್ ಆಗಿ 3% ನೆಗೆಟಿವ್ನಲ್ಲಿ ಕ್ಲೋಸ್ ಆಗಿದೆ. ರಿಸಲ್ಟ್ ಮಾತ್ರ ಬೆಟರ್ ಆಗೇ ಇದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ನಲ್ಲಿ ಆ್ಯಂಡ್ ಇಯರ್ ಆನ್ ಇಯರ್ ಬೇಸಸ್ನಲ್ಲೂ ಗ್ರೋತ್ ಇದೆ. ಬಟ್ ಪ್ರಾಬ್ಲಮ್ ಎಲ್ಲಿ ಬಂದಿದೆ ಅಂದರೆ ಇವರು ನಂಬರ್ಸ್ ಪೋಸ್ಟ್ ಮಾಡಿದ್ಮೇಲೆ ಇವರು ಕಮೆಂಟ್ ಇರತ್ತಲ್ವ, ಪರ್ಟಿಕ್ಯುಲರ್ ಆಗಿ ಸೇಲ್ಸ್ ಗೈಡೆನ್ಸ್ ಇವರು ತುಂಬ ವೀಕ್ ಆಗಿ ಕೊಟ್ಟಿದ್ದಾರೆ. ಒಂದೊಂದೇ ಮಾತಾಡ್ಕೊಳ್ಳೋಣ ಏನಕ್ಕೆ ಸ್ಟಾಕ್ ಫಾಲ್ ಆಗಿದೆ ಅಂತ. ಇದರ ರಿಲೇಟೆಡ್ ಆಗಿ ಕಮೆಂಟ್ರಿ ಆಫ್ ದಿ ಸೈಡು ಸೇಲ್ಸ್ ಗೈಡೆನ್ಸ್ ವೀಕ್ ಆಗಿದೆ ಆ್ಯಂಡ್ ಇವನ್ FY23 ಮಾರ್ಜಿನ್ಸ್ ಗೈಡೆನ್ಸನ್ನು 30% 28%ಗೆ ರೆಡ್ಯೂಸ್ ಮಾಡಿದ್ದಾರೆ. ಇದಲ್ಲದೆ ಎಂಟೈರ್ ಓವರಾಲ್ ಬಿಸ್ನೆಸ್ನಲ್ಲಿ ಇವರ ARV ಬಿಸ್ನೆಸ್ ರಿಲೇಟೆಡ್ ಆಗಿ ಗ್ರೋತ್ ಇರುತ್ತೆ ಅಂತ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡಿದೆ. ಬಟ್ ARV ಬಿಸ್ನೆಸ್ ರಿಲೇಟೆಡ್ ಆಗಿ ಎಕ್ಸ್ಪೆಕ್ಟೇಷನ್ಸ್ ಮೀಟ್ ಆಗದೇ ಇರೋದು ಮೋಸ್ಟ್ ಆಫ್ ದಿ ಬ್ರೋಕಿಂಗ್ಸ್ ಆ್ಯಂಡ್ ರೇಟಿಂಗ್ ಏಜೆನ್ಸೀಸ್ ಎಲ್ಲನೂ ಅವರ ಟಾರ್ಗೆಟ್ಸ್ನ ಕಟ್ ಮಾಡಿದ್ದಾರೆ. ಪರ್ಟಿಕ್ಯುಲರ್ ಆಗಿ ಜಫ್ರೀಸ್ ಅವರು ಅವರ ಓಲ್ಡ್ ರೇಟಿಂಗ್ಗೆ ಕೊಟ್ಟಿದ್ದಾರೆ, ಆದರೆ ಟಾರ್ಗೆಟು ಪ್ರೀವಿಯಸ್ಲಿ ಕೊಟ್ಟಿರುವಂಥ 395 325ಗೆ ಕಟ್ ಮಾಡಿದ್ದಾರೆ. ಆ್ಯಂಡ್ ಇವನ್ ಮೋತಿಲಾಲ್ ಓಸ್ವಾಲ್ ಅವರೂ ಆ್ಯಂಡ್ ಕೊಟಾಕ್ ಇನ್ಸ್ಟಿಟ್ಯೂಷನಲ್ ಇಕ್ವಿಟೀಸ್ ಅವರೂ ಅವ್ರ ರಿಲೇಟೆಡ್ ಆಗಿರುವಂಥ ARV ಬಿಸ್ನೆಸ್ ರಿಲೇಟೆಡ್ ಆಗಿರುವಂಥ ಬಿಸ್ನೆಸ್ ಗ್ರೋತ್ ಸರಿಯಾಗಿ ಇಲ್ಲ ಅಂತ ಎಕ್ಸ್ಪೆಕ್ಟೇಷನ್ಸಿಂದ ಅವರ ಟಾರ್ಗೆಟ್ನು 350 ಇಡ್ತಾ ಜಫ್ರೀಸ್ ಅವ್ರ ಟಾರ್ಗೆಟ್ ಕಟ್ ಮಾಡಿ 325 ಟಾರ್ಗೆಟ್ನ ಪ್ರೀವಿಯಸ್ಲಿ 395 ಡೌನ್ ಸೈಡ್ಗೆ ಕಟ್ ಮಾಡ್ತಾ ಇರೋದು ಸ್ಟಾಕ್ ರಿಲೇಟೆಡ್ ಆಗಿ ಸೆಲ್ಲಿಂಗ್ ಪ್ರೆಷರ್ನ ಕ್ರಿಯೇಟ್ ಮಾಡಿದೆ. ಆ್ಯಂಡ್ ಅಗೈನ್ ಓವರಾಲ್ ನಂಬರ್ಸ್ ನೋಡಿದಾಗ ಎಸ್ಟಿಮೇಟ್ಸ್ನ ಮೀಟ್ ಆಗ್ತಿದೆ, ಆದರೆ ಇಂಡಿವಿಜುವಲ್ ಆಗಿ ಬಿಸ್ನೆಸ್ ಸೆಗ್ಮೆಂಟ್ ನೋಡಿದಾಗ ARV ಬಿಸ್ನೆಸ್ನಲ್ಲಿ ಅನ್ಕೊಂಡಷ್ಟು ಗ್ರೋತ್ ಇಲ್ದಿರೋ ಕಾರಣವಾಗಿ ಆ್ಯಂಡ್ ಫ್ಯೂಚರಲ್ಲೂ ಸೇಲ್ಸ್ ರಿಲೇಟೆಡ್ ಆಗಿ ಸ್ಟ್ರಾಂಗ್ ಕಮೆಂಟ್ರಿ ಮ್ಯಾನೇಜ್ಮೆಂಟಿಂದ ಇಲ್ದಿರೋ ಕಾರಣವಾಗಿ ಆಫ್ಟರ್ ಕಾನ್ಫರೆನ್ಸ್ ಕಾಲ್ ಬ್ರೋಕಿಂಗ್ ಆ್ಯಂಡ್ ರೇಟಿಂಗ್ ಏಜೆನ್ಸಿ ಎಲ್ಲಾನು ಅವ್ರು ವೀಕ್ ಸೈಡ್ ಮಾತಾಡ್ತಾ ಟಾರ್ಗೆಟ್ನು ಡೌನ್ ಸೈಡ್ಗೆ ಶಿಫ್ಟ್ ಮಾಡ್ತಾ ಇರೋದೇ ಸ್ಟಾಕ್ ಫಾಲ್ಗೆ ಬಿಗ್ ರೀಸನ್. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲೈಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದರೆ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ ಯು.